ಏ ಸುಮ್ನೆ ಒದೆ ತಿಂದೋತಿ ಆಯ್ತ್ ಕೆಲ್ಸ ನೋಡು ಇನ್ನೂ ಮುಂದಿದೆ ಅಂತೆ. ಇಲ್ಲಿ ನೋಡ ಬಂದಿದ್ ಕೆಲ್ಸ ಹೇಳ್ರಿ. ಏನೇನಾಯ್ತು ನೋಡ. ದಾಚೆ ಬರತ್ತಂದ್ರೆ ಡೌಟಾ? ಏನು ಸಕ್ಕದಾಗಿದೆ. ಹಾಯ್ ಹಲೋ ನಮಸ್ಕಾರ. ಬೆಂಗಳೂರಲ್ಲಿ ಒಂದು ಬೆಸ್ಟ್ ಫರ್ನಿಚರ್ ಶೋರೂಮ್ಗೆ ನಾನು ಬಂದಿದ್ದೀನಿ. ಅದ್ ಯಾವ ಶೋರೂಮ್ ಅಂತ ಅಂದ್ರೆ ಆಪಲ್ ವುಡ್ ಫರ್ನಿಚರ್ಸ್ ಇದಿರೋದು ಸರ್ಜಾಪುರ್ ಮೇನ್ ರೋಡ್ ದೊಮ್ಸಂದ್ರ ವಿಶಾಲ್ ಮೆಗಾಮಾರ್ಟ್ ಪಕ್ಕದಲ್ಲೇ ಆನೇಕಲ್ ತಾಲೂಕ್ ಬೆಂಗಳೂರಲ್ಲಿ ಬರುತ್ತೆ. ಪ್ರತಿ ಒಂದು ಸಕ್ಕದಾಗಿದೆ ಸೀರಿಯಸ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಸೋಫಾಗಳು, ಡೈನಿಂಗ್ ಟೇಬಲ್, ಮಂಚ ಪ್ರತಿ ಒಂದು ಸಕ್ಕದಾಗಿದೆ. ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಕಟ್ಟ ಕಡೆಯಾದಾಗಿ ಕಾಡುತ್ತಿರುವ ಪ್ರಶ್ನೆ ಏನಂತಂದ್ರೆ ಇದ್ರ ಓನರ್ ಯಾರು ಕಾಣ್ತಿಲ್ವಲ್ಲ. ಈ ತರ ಸ್ಟೈಲ್ ಆಗಿ ಕೂತಿರೋದು ನೋಡ್ರೆ ಪಕ್ಕ ಇವರೇ ಓನರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರಿ, ಫರ್ನಿಚರ್ ಶೋರೂಮ್ದು ಓನರ್ ನೀವೇ ಅಲ್ವಾ? ಹೌದು, ಖಂಡಿತ ನಾವೇ ಸರ್. ಯಾಕೆ ಡೌಟಾ? ಡೌಟ್ ಏನಿಲ್ಲ, ಸುಮ್ನೆ ಕ್ಲಾರಿಫಿಕೇಶನ್ ಮಾಡ್ಕೊಂಡೆ ಅಷ್ಟೇ. ಸರ್ ಫಸ್ಟೇ ಕೇಳೋದೇ ಮರ್ತೋಯ್ತು. ಸರ್ ನಿಮ್ಮ ಹೆಸರು? ಸರ್ ಅಶ್ವಥ್ ಅಂತ, ಅಶ್ವಥ್ ನಾರಾಯಣ ಅಂತ ಫುಲ್ ಹೆಸರು. ಓಕೆ, ಅಶ್ವಥ್ ನಾರಾಯಣ ಅಂತ. ಸರ್ ನಿಮ್ಮ ಊರು? ಸರ್ ಮಾಲೂರು, ಇಲ್ಲ ನಿಯರ್ ಮೈ ಮಾಲೂರು. ಲೋಕಲ್ ಆಗಾದ್ರೆ? ಹೌದು ಸರ್, ಖಂಡಿತ ಲೋಕಲ್. ನಾವು ಅಂದ್ರೆ ಕನ್ನಡದವರೇ, ಅದರಲ್ಲಿ ಹಿಂದೂಗ್ಲಿ ನಾವು. ಸೂಪರ್ ಸೂಪರ್. ಅಂದ್ರೆ ಮೇನ್ ಆಗಿ ಫರ್ನಿಚರ್ ಶೋರೂಮ್ಸ್ ಎಲ್ಲ ಇವಾಗ ಬೇರೆ ಸ್ಟೇಟ್ ಇಂದ, ಬಿಹಾರಿಂದ ಎಲ್ಲ ಬಂದಿಡ್ತಾರಲ್ಲ? ಹೌದು ಸರ್, ಬಿಹಾರದವರು, UP ಅವರು, ಮುಸ್ಲಿಮರು ಅಂದ್ರೆ ತುಂಬಾ ಅಂದ್ರೆ ನಮ್ ಫೀಲ್ಡ್ ಅಲ್ಲಿ ನಮ್ ಜನ ತುಂಬಾನೇ ಕಡಿಮೆ ಇಟ್ಟಿರೋದು. ಓಕೆ. ಅಂದ್ರೆ ನಾನ್ ಬಂದಿದ್ದು ನಾವೇನು ಹೊಸಬ್ರು ಅಲ್ಲ. ಫಸ್ಟ್ ಆಫ್ ಆಲ್ ನಾನ್ ಬಂದ್ 17 ಇಯರ್ ಆಗಿದೆ ಈ ಫೀಲ್ಡ್ ಗೆ. ಓಕೆ, 17 ಇಯರ್ಸ್ ಇಂದ ನೀವು ಈ ಫರ್ನಿಚರ್ ಫೀಲ್ಡ್ ಅಲ್ಲಿ ಇದ್ದೀರಾ. ಈ ಸೋಫಾ ಮಾತ್ರ ತುಂಬಾ ಚೆನ್ನಾಗಿದೆ. ಸರ್ ಮತ್ತೆ ಏನ್ ಸರ್ ಸಮಾಚಾರ ಬಿಟ್ರಿ, ಫಸ್ಟ್ ಬಂದಿದ್ ಕೆಲಸ ಹೇಳ್ರಿ. ಆಯ್ತು ಸರ್, ಅದ್ಯಾಕೆ ಹಿಂಗ್ ರೇಗಾಡ್ತೀರಾ? ಓಕೆ, ಈಗ ನಾವ್ ಈ ಸೋಫಾದ ಮೇಲೆ ಕೂತಿದೀವಿ. ಸಖತ್ತಾಗಿದೆ ಈ ಸೋಫಾ ನೋಡಕ್ ಮಾತ್ರ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಇದು ಆಕ್ಚುಲಿ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್, ನಾವೇ ಮಾಡಿರೋದು. ಇದು ಈ ಕಡೆ 11 ಫೀಟ್ ಬೈ 8 ಫೀಟ್ ಇದೆ ಸೋಫಾ. ಓಕೆ, ಟೋಟಲ್ ಎಷ್ಟು ಜನ ಕೂತ್ಕೋಬಹುದು ಇದರಲ್ಲಿ? ಸರ್ 1 2 3 4 5 6 ಇದು ಪ್ಲಸ್ 2 ಪಪ್ಪೀಸ್. ಇದು ಅಂದ್ರೆ ಎಕ್ಸ್ಟ್ರಾ ಯಾರಾದ್ರೂ ಬಂದ್ರೆ ಕೂತ್ಕೊಳಕಂತ ಇದನ್ನ ಕೊಟ್ಟಿದೀವಿ. ಪ್ಲಸ್ ಟೀಪಾಯಿ ವಿತ್ ಗ್ಲಾಸ್ ಇದ್ರೊಳಗಡೆ ಡಿಸೈನ್ ಮಾಡಿದೀವಿ. ಓಕೆ, ಸೋಫಾ ಫುಲ್ ಡಿಸೈನ್ ಇದೆ ವಿತ್ ಲೆಗ್, ವುಡ್ ಲೆಗ್, ಟೀಕ್ ವುಡ್ ಲೆಗ್ ಬರ್ತದೆ, ಟೀಕ್ ವುಡ್ ಫ್ರೇಮ್ ಬರ್ತದೆ. ಒಳಗಡೆ ನೀಮ್ ವುಡ್ ಫ್ರೇಮ್, ಅದ್ರ ಮೇಲೆ ಟೀಕ್ ವುಡ್. ಓಕೆನಾ? ಇದೇನಿದೆ ಸರ್ ಹಾಕಿರೋದು? ಸರ್ ಅದು ಕಪ್ಪೋರ್ಡ್ ಕನ್ಸೋಲ್ ಅಂತಾರೆ. ಇದು ಕಪ್ಪೋರ್ಡ್, ಗ್ಲಾಸ್, ವಾಟರ್ ಬಾಟಲ್ ಅದೇನ ಇಟ್ಕೊಳಕ್ಕೆ. ಇದ್ರಲ್ಲಿ ಸ್ಟೋರೇಜ್ ಬರ್ತದೆ ವಿತ್ ಸ್ಟೋರೇಜ್. ಇದೇನಕ್ಕೆ ಬೇಕಾದ್ರೂ ಅಂದ್ರೆ ಸ್ಟೋರೇಜ್ ಯೂಸ್ ಮಾಡ್ಕೊಬೋದು ನೀವು. ಇದ್ರಲ್ಲಿ ಟೋಟಲಿ ಆಕ್ಚುಲಿ ಪೆಪ್ಸ್ದು 40 ಡೆನ್ಸಿಟಿ ಕುಶನ್ ಆಗಿದೀವಿ. ಪೆಪ್ಸ್ ಕಂಪ್ನಿ, ನೋ ಲೋಕಲ್ ಬ್ರ್ಯಾಂಡ್. ಪೆಪ್ಸ್ ಕಂಪ್ನಿ. ಇವಾಗ ಎಕ್ಸಾಂಪಲ್, ಇವಾಗ ನಾನು ಇದನ್ನ ತಗೊಂಡೆ, ಈ ಸೋಫಾನ ತಗೊಂಡೆ, ಗ್ಯಾರಂಟಿ ಏನ್ ಕೊಡ್ತೀರಾ? ಸರ್ ನಾವ್ ಅದೇ ಹೇಳ್ತಾ ಇದಿಲ್ಲ, 5 ಇಯರ್ಸ್. ಅದ್ರಲ್ಲಿ ಏನೋ ಒಂದು ಸ್ಟಿಚ್ ಇರ್ಬೋದು, ಕುಶನ್ ಇರ್ಬೋದು, ಸೋಫಾ ಒಳಗಡೆ ಹೋಗೋದು, ಬ್ರೇಕ್ ಆಗೋದು ಒಳಗಡೆ. ಸರ್ ಬ್ರೇಕ್ ಅನ್ನೋದಕ್ಕಿಂತ ನಿಮ್ಗೆ ಇನ್ನೊಂದ್ ನಿಮಿಷ ಹೇಳ. ಒಂದ್ ನಿಮಿಷ ಬರ್ರಿ. ಈ ಸೋಫಾ ಮೇಲೆ ಹತ್ಬಿಟ್ಟು ಫುಲ್ ಜಂಪ್ ಮಾಡ್ರಿ ಸೋಫಾ. ಸೂಪರ್ ಮಾಡಿ ಪರವಾಗಿಲ್ಲ, ಮಾಡಿ ನೋಡೋಣ. ಇನ್ನ ಏನೇನಾಯ್ತು ನೋಡೋಣ. ಸರ್ ನೋಡಿ ಸರ್, ಅದು ಫುಲ್ ಕುಶನ್. ನೀವು ಎಷ್ಟು ಜನ? ಅವ್ರು 3 ಜನ ಇರೋದು. ಇನ್ನೂ ಹುಡುಗರು ಇದ್ರೆ ನೀವು ಹತ್ತಿಬೇಕಾರೆ. ಹತ್ತಿ ಸರ್, ಹತ್ತಿ ಸರ್, ಪರವಾಗಿಲ್ಲ. ಎಷ್ಟು ಜನ ಬೇಕಾದ್ರೂ ಕುಡಿದ್ಲಾಡಿ ಸರ್. ಆ ಸೋಫಾ ಏನ್ ಬೇಕಾದ್ರೂ ಆಗ್ಲಿ, ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್. ಸೋಫಾಗೆ ಅದೊಂದೇ ಸೋಫಾ ಅಂತಲ್ಲ ಸರ್, ಪ್ರತಿಯೊಂದು ಸೋಫಾಗೂ ನಾನು ಇದೇ ಗ್ಯಾರಂಟಿ ಕೊಡ್ತೀನಿ. ಇದೇ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಪ್ರತಿಯೊಂದು ಸೋಫಾನು. ಯಾರ್ ಬೇಕಾ ಕುಣಿದಾಡ್ಬೋದು. ಖಂಡಿತ ಸರ್, ಅದ್ರ ಮೇಲೆ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಮೇಲೆ ಮಾತ್ರ ನೋ ಕಾಂಪ್ರಮೈಸ್. ಏನಾದ್ರೂ ಆಗ್ಲಿ ನಾನು ಇರ್ತೀನಿ ಸರ್. ಏನ್ ಬೇಕಾದ್ರೂ ಆಗ್ಲಿ, ಖಂಡಿತ ನಾವೇ ಸರ್. ನಾನೇ ಗ್ಯಾರಂಟಿ ಅದಕ್ಕೆ. ಪ್ಲಸ್ ಇದ್ರಲ್ಲಿ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ನಿಮ್ಗೆ ಎಷ್ಟಕ್ ಬೇಕೋ ಅಷ್ಟು. 6 ಸ್ಟೆಪ್ ಬರ್ತದೆ. ನಿಮ್ಗೆ ಎಷ್ಟಕ್ ಬೇಕೋ ಅಷ್ಟು ಅಡ್ಜಸ್ಟ್, ತಲೆಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು ಇದು. ಅಯ್ಯೋ, ನಂಗೊಂದು ಡೌಟ್ ಇದೆ, ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು ಸರ್. ನಂಗೊಂದು ಡೌಟ್ ಇದೆ. ಹೇಳಿ ಸರ್. ಸರಿ, ಈಗ ಈ ವುಡ್, ಇವಾಗ ಏನ್ ಸೋಫಾ ಏನಿದೆ, ಇದು ಒಳಗ ಹಾಕಿರೋ ಡೆನ್ಸಿಟಿ ಬಗ್ಗೆ ಅವಾಗ ಹೇಳಿದ್ರಿ. ಈಗ ಇದು ಎಷ್ಟು ಡೆನ್ಸಿಟಿ ತನಕ ಹಾಕಬಹುದು? ಹಾಗೆ ಅದ್ರದ್ದು ಮರ ಎಲ್ಲ ಹೆಂಗೆ? ಖಂಡಿತ ಇದು ಮೈನ್ ಕ್ವಶನ್. ಒಳ್ಳೆ ಕ್ವಶನ್ ಕೇಳಿದ್ರಿ. ಇಷ್ಟೊತ್ತು ನೀವು ಕೇಳಿಲ್ಲ. ಇದರಲ್ಲಿ ವುಡ್ ಅಲ್ಲಿ ನಿಮ್ಗೆ ಆಪ್ಷನ್ ಇದೆ. ಏನಂದ್ರೆ ಇದಕ್ಕೆ ನಾವು ನೀಮ್ ವುಡ್ ಯೂಸ್ ಮಾಡಿದ್ವಿ. ಒಳಗಡೆ ಫ್ರೇಮ್ ಗೆ ಸ್ಟ್ರಕ್ಚರ್ ಏನಿದೆ, ನೀಮ್ ವುಡ್ ಯೂಸ್ ಮಾಡಿದ್ವಿ. ನೀಮ್ ವುಡ್, ಬೇವಿನ ಮರ. ಬೇವಿನ ಮರ ಹಾಕಿರೋದು. ಇದರಲ್ಲಿ ನೀವು ಬೇವಿನ ಮರ ಹಾಕ್ಬೋದು, ರಬ್ಬರ್ ವುಡ್ ಹಾಕ್ಬೋದು, ಪೈನ್ ವುಡ್ ಹಾಕ್ಬೋದು. ನಿಮ್ಗೆ ಯಾವ ತರ ಆಪ್ಷನ್ ಕೇಳ್ತಿರೋ ಆ ತರ ವುಡ್ ಹಾಕೊಡ್ತೀವಿ. ಓಕೆನಾ? ಬಟ್ ಯಾವ್ದಕ್ಕೂ ನಿಮ್ಗೆ ಹುಳ ಗ್ಯಾರಂಟಿ. ಯಾವ ವುಡ್ಡನ್ನ ನೀವು ತಗೊಳ್ಳಿ, ನಮ್ಮ ಹತ್ರ ಹಾಕೋ ವುಡ್ಗೆ ಹುಳಕ್ಕೆ, ಬ್ರೇಕೇಜ್ ಗೆ ವಾರಂಟಿ ಕೊಡ್ತೀವಿ. ನೋ ಡೌಟ್ ಅಬೌಟ್ ದಟ್. 5 ವರ್ಷ 5 ವರ್ಷ ನಮ್ ಕಡೆಯಿಂದ. ಓಕೆನಾ? ಅದಾದ್ಮೇಲೆ ಕುಶನ್ ಬಂದ್ರೆ ನಿಮ್ಗೆ ಇದಕ್ಕೆ ಇವಾಗ ಹಾರ್ಡ್ ಕುಶನ್ ಹಾಕಿದೀವಿ. ಇದ್ರಲ್ಲೇ ಸಾಫ್ಟ್ ಕುಶನ್ ಬರ್ತದೆ. ವಿತ್ ಡೆನ್ಸಿಟಿ ಬೇಕಾ, ವಿತೌಟ್ ಡೆನ್ಸಿಟಿ ಬೇಕಾ? ನಿಮ್ಗೆ ಯಾವ ಡೆನ್ಸಿಟಿ 20 ಇಂದ ಸ್ಟಾರ್ಟ್ ಆಗ್ತದೆ. 20 ಇರ್ಬೋದು, 30 ಇರ್ಬೋದು, 32 ಇರ್ಬೋದು, 40 ಇರ್ಬೋದು, 50 ಇರ್ಬೋದು. ವಿತ್ ಡೆನ್ಸಿಟಿ, ಸಾಫ್ಟ್ ಹಾರ್ಡ್, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ತೀವಿ. ಇಲ್ಲ ಮೀಡಿಯಂ ಸಾಫ್ಟ್ ಬೇಕು ಅಂತಂದ್ರೆ ನೀವು ಆತರ ಮಾಡ್ಕೊಡ್ತೀರಾ? ಖಂಡಿತ. ಕಸ್ಟಮೈಸ್ ನಿಮ್ ಸೈಜು, ನಿಮ್ ಸಾಫ್ಟ್ನೆಸ್, ನಿಮ್ ಕಂಫರ್ಟ್. ಇದ್ರ ಮೇಲೆ ಒಂದ್ಸರಿ ಕೂತ್ಕೊಂಡು ನೀವು ಕಂಫರ್ಟ್ ನೋಡಿ ಸರ್, ಹಂಗೆ ನಿದ್ದೆ ಮಾಡ್ಬಿಡ್ತೀರಿ ನೀವು.
ಕೂತ್ಕೊಂಡು ಒಂದ್ಸರಿ ಕಂಫರ್ಟ್ ನೋಡಿ ಸೋಫಾ. ಸರ್ ಈಗ ಅಕಸ್ಮಾತ್ ನಾನು ನಿದ್ದೆ ಮಾಡ್ರೆ ನೀವೇ ಓಡಿಸ್ಬಿಡ್ತೀರಲ್ಲ. ಅಲ್ಲ, ಪ್ರತಿಯೊಂದು ಸೋಫಾ ಕಂಫರ್ಟ್ನೆಸ್ ಹಂಗೆ ಇದೆ, ಪ್ರತಿಯೊಂದು ಸೋಫಾನು ಕಂಫರ್ಟ್. ಯಾಕಂದ್ರೆ ನೋಡಕ್ ಲುಕ್ ಮಾತ್ರ ಅಲ್ಲ, ಕಂಫರ್ಟ್ ಇದ್ರೇನೆ ಸೋಫಾದು. ಅದಕ್ಕಾಗಿ ಪ್ರತಿಯೊಂದು ಸೋಫಾಗೂ ಕಂಫರ್ಟ್ ಕೊಟ್ಟಿದೀವಿ. ನೀವು ಇನ್ನೂ ಏನಾದ್ರು ಚೇಂಜಸ್ ಕೇಳಿದ್ರೆ ಖಂಡಿತವಾಗೂ ಮಾಡ್ಕೊಡ್ತೀವಿ. ಓಕೆ, ಮೇನ್ ಆಗಿ ವಿಷಯ ಏನು ಅಂತ ಅಂದ್ರೆ, ಇವಾಗ ಎಷ್ಟೋ ಫರ್ನಿಚರ್ ಶಾಪ್ಸ್ ಗಳಲ್ಲಿ ಅಲ್ಲಿ ಏನಿದೆ ಅದನ್ನ ಮಾತ್ರ ತಗೋಬೇಕು, ಇಲ್ಲ ಆರ್ಡರ್ಗಳು ಕೊಡ್ಬೇಕು. ಬಟ್ ಅವರು ತರಿಸ್ಕೊಡೋದು ಯಾವಾಗ ಕಾಲ ಇರುತ್ತೆ. ಬಟ್ ಇಲ್ಲಾದ್ರೆ ಅವರೇ ಮೇನ್ ಮ್ಯಾನುಫ್ಯಾಕ್ಚರಿಂಗ್, ನಮಗೆ ಹಿಂಗೆ ಬೇಕು, ಹಂಗೆ ಬೇಕು, ಇಷ್ಟೇ ಡೆನ್ಸಿಟಿ ಬೇಕು, ಇದೇ ಮರ ಬೇಕು, ಇಷ್ಟೇ ಉದ್ದ ಬೇಕು. ಹೌದು ಸರ್, ಪ್ರತಿಯೊಂದು ಹಾರ್ಡ್ನೆಸ್, ಸಾಫ್ಟ್ನೆಸ್, ಪ್ರತಿಯೊಂದು ಇಂಚಲ್ಲೂ ಇಷ್ಟೇ ಇಂಚ್ ಬೇಕು. ನಿಮ್ ಮನೆ ಮೆಜರ್ಮೆಂಟ್, ನಿಮ್ ಮನೆ ಇಂಟೀರಿಯರ್ ತಕ್ಕ ಕಲರ್ಸ್ ಎಲ್ಲ ಆಪ್ಷನ್. ಒಂದೊಂದು ಸೋಫಾಗೂ 40-50 ಕಲರ್ ಆಪ್ಷನ್ ಇದೆ. ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಡ್ತೀವಿ. ಓಕೆ, ಕಲರ್ ಅಷ್ಟೇ. ಇವಾಗ ನಂಗೆ ಇದೆ ಸೇಮ್ ಟು ಸೇಮ್ ಸೋಫಾ ಬೇರೆ ಕಲರ್ ಅಲ್ಲಿ ಬೇಕು. ಹೌದು, ಖಂಡಿತ ಅದೇ ಹೇಳ್ತಾರೆ. 50 ಕಲರ್ ಆಪ್ಷನ್ ಕೊಡ್ತೀವಿ. ಒಂದೊಂದು ಸೋಫಾಗೂ 50 ಕಲರ್ ಆಪ್ಷನ್ ಕೊಡ್ತೀವಿ. 50 ಕಲರ್ಸ್ ಗಳಿದೆ, ನಿಮಗೆ ಯಾವ ತರ ಬೇಕೋ ಆ ತರ ಮಾಡಿಸ್ಕೋಬಹುದು. ಅವ್ರು ಹೇಳಿದ್ದು ಬರೀ 2 ಸೋಫಾದ ಬಗ್ಗೆ, ಆದ್ರೆ ಇಲ್ಲಿ ಲೆಕ್ಕ ಇಲ್ಲದಷ್ಟು ಸೋಫಾಗಳಿದೆ. ಹಾಗೆ ನಿಮ್ಗೊಂದು ಕಣ್ಣು ಕುಕ್ಕ ತರ ಒಂದು ಸೋಫಾ ತೋರಿಸ್ಬೇಕಾ, ಬನ್ನಿ. ಈ ಕಲರ್ ನೋಡಿ, ಇದೆಲ್ಲ ರೇರ್ ಕಲರ್ಸ್ ಗಳು. ಇದೆಲ್ಲ ನಿಜವಾಗ್ಲೂ ಸಕ್ಕತ್ತಾಗಿದೆ. ಕೂತ್ಕೊಂಡ್ರೆ ಮಾತ್ರ ಒಂದು ಒಳ್ಳೆ ಫೀಲ್ ಆಗುತ್ತೆ. ನಿಜವಾಗ್ಲೂ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಈ ತರ ಕಲರ್ಸ್ ಎಲ್ಲ ಇದ್ರೆ ಒಂಥರ ರೇರ್, ಕಣ್ಣು ಕುಕ್ಕ ತರ ಇರುತ್ತೆ ನೋಡಿ. ಬರೀ ಇಷ್ಟೇ ಅಲ್ಲ, ಇನ್ನ ಸಿಕ್ಕಾಪಟ್ಟೆ ಇದೆ. ಸೊ ಈ ಸೋಫಾ ನೋಡಿರ್ಬೋದು ನೀವು, ಸ್ಟಾರ್ಟಿಂಗ್ ಅಲ್ಲೇ ನೋಡ್ರಿ. ಈ ಸೋಫಾ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ಅದ್ರ ಜೊತೆಗೆ ಈ ಸೋಫಾ ಆಗಿರ್ಬೋದು, ಪ್ರತಿಯೊಂದೆಲ್ಲ ಚೆನ್ನಾಗಿದೆ. ಪ್ರತಿಯೊಂದೆಲ್ಲ ಟೀ ಕುಡ್ ಅಲ್ಲೇ ಅವ್ರು ಮಾಡಿರೋದು. ಮೇನ್ ಆಗಿ ನನ್ನ ಫೇವ್ರೇಟ್ ರೆಕ್ಲೈನರ್ ತೋರಿಸ್ತೀನಿ ಬನ್ನಿ. ಸೊ ಇದು ನನ್ನ ಫೇವ್ರೇಟ್. ಇದು ನೋಡಿ, ಇಲ್ಲಿ ಕೂತ್ಕೊಂಡ್ರೆ ಉಯ್ಯಾಲೆ ಈ ತರ ಇದೆ. ಅದ್ರ ಜೊತೆಗೆ ಇನ್ನ ಒಳ್ಳೆ ನಿದ್ರೆ ಮಾಡ್ಬೇಕಾ, ಇದು ಓಪನ್ ಮಾಡ್ಕೊಬಿಟ್ರೆ ಪಿಕ್ಚರ್ ನೋಡ್ತಾ ಒಳ್ಳೆ ನಿದ್ರೆ ಮಾಡ್ಬೋದು. ಕಂಫರ್ಟಬಲ್ಗೆ ಸಖತ್ ಮಾತ್ರ ಮಸ್ತಾಗಿದೆ ನಿಜವಾಗ್ಲು. ಇದ್ರಲ್ಲಿ ಫೀಲ್ ಯಾವ ರೇಂಜಿಗೆ ಕೊಡತ್ತೆ ಅಂದ್ರೆ ಅಲ್ಟಿಮೇಟ್ ಆಗಿ ಕೊಡತ್ತೆ. ಸೊ ಬರೀ ಅದೊಂದೇ ಅಲ್ಲ, ಟೋಟಲ್ ಇದು 1, 2, 3, 4, 5, 6 ಟೋಟಲ್ 6 ಸೀಟರ್ದು ಇದು ರೆಕ್ಲೈನರ್. ಸೊ ಇದು ಅಷ್ಟೇ ಸೇಮ್ ಟು ಸೇಮ್. ಇದು 2, ಅದು ಒಂದಾದ್ರೆ ಇದು 2. ಸೊ ಈ ತರ ಓಪನ್ ಕಂಪ್ಲೀಟ್ ಈ ತರ ಮಲ್ಕೊಳ್ಳೋದು. ಇಲ್ಲಿ ನನ್ ಬೇಬಿ, ಇಲ್ಲಿ ನಾನು. ಸೊ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಕಲರ್ ಆಗಿರೋದು, ಅಲ್ಲೊಂದ್ ಕಲರ್ ಇದೆ, ಇಲ್ಲೊಂದ್ ಕಲರ್ ಇದೆ, ಇದೊಂದ್ ಕಲರು, ಅದೊಂದ್ ಕಲರು, ಲಾಸ್ಟ್ ಅಲ್ಲಿ ಒಂದ್ ಕಲರು. ಲೆಕ್ಕ ಇಲ್ಲದರಷ್ಟು ಸೋಫಾಗಳು. ಒಂದೊಂದು ಸೋಫಾಗೂ ಒಂದೊಂದು ತರ ಹೆಸರುಗಳಿದೆ, ಒಂದೊಂದು ತರ ಮರಗಳು, ಡೆನ್ಸಿಟಿಗಳು, ಪ್ರತಿಯೊಂದು ಯೂಸ್ ಮಾಡಿದ್ದಾರೆ. ನಾನು ಹೇಳಿದ್ರೆ 1 hour 2 hours 3 hours ಆಗೋತೆ. ಅದ ಬೆಸ್ಟ್ ಐಡಿಯಾ ಹೇಳ, ನೀವೇ ಒಂದು ಸಲ ಇಲ್ಲಿಗೆ ಭೇಟಿ ಕೊಟ್ರೆ ಕಣ್ ತುಂಬ್ಕೊಂಡು ಎಲ್ಲ ತರ ಸೋಫಾಗಳನ್ನ ನೋಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ತಿಳ್ಕೊಂಡು ಆಮೇಲೆ ನೀವಾಗೆ ಪರ್ಚೇಸ್ ಮಾಡಿ ಹೋಗ್ತೀರಾ. ಉಯ್ಯಲೆ ಮಾತ್ರ ಸಕ್ಕತ್ತಾಗಿದೆ, ಒಳ್ಳೆ ನಿದ್ರೆ ಬರುತ್ತೆ ಸರ್. ಆಯ್ತು, ಕೆಲ್ಸ ನೋಡು. ಏನ್ ಯಾವಾಗ್ಲೂ ಕೆಲ್ಸ ನೋಡು. ಆಯ್ತು ಬಿಡಿ ಸರ್. ಓಕೆ, ಈ ಉಯ್ಯಲೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಇದು ತುಂಬಾ ಆಕ್ಚುಲಿ ಟೀಕುಡ್ ಉಯ್ಯಲೆ. ಇದು ಉಯ್ಯಲೆ ಟೀಕುಡ್ ಅಲ್ಲಿ ಮಾಡಿರೋದು. ಆಯ್ತಾ, 2 ಸೀಟರ್ ಉಯ್ಯಲೆ ಇದು. ಪೆಪ್ಸ್ ಪಾಮ್ ಹಾಕಿ ಮಾಡಿರೋದು. ಇದ್ರಲ್ಲಿ ನಿಮ್ಗೆ 3 ಸೀಟರ್ ಬೇಕಾದ್ರೂ ಮಾಡ್ಕೊಡ್ತೀವಿ, 2 ಸೀಟರ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಹೆಂಗ್ ಕಸ್ಟಮೈಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್, ಖಂಡಿತ ಮಾಡ್ಕೊಡ್ತೀವಿ. ಇದೊಂದ್ರಲ್ಲೇ ಅಲ್ಲ ಸರ್, ಯಾವ ಸೋಫಾನಲ್ಲಿ ಬೇಕಾದ್ರೂ ಯಾವ ಮೆಜರ್ಮೆಂಟ್ ಕೇಳಿದ್ರೆ ಆ ಮೆಜರ್ಮೆಂಟ್ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ. ನೀವು ಫಸ್ಟ್ ಹೇಳಿದ್ರಿ ಟೀ ಕುಡ್ ಅಂತ, ಇದು ಬರೀ ಟೀ ಕುಡ್ ಅಲ್ಲಿ ಮಾತ್ರ ಮಾಡೋದಾ ಅಥವಾ ಇನ್ನ ಯಾವ ವುಡ್ ಗಳಿದೆ? ಎಲ್ಲ ರೋಸ್ ವುಡ್ ಅಲ್ಲಿ ಮಾಡ್ಬೋದು, ಅರ್ಕೇಶನ್ ಅಲ್ಲಿ ಮಾಡ್ಬೋದು, ಒನ್ನೆನ್ ಅಲ್ಲಿ ಮಾಡ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಟೀ ಕುಡ್ ಅಲ್ಲಿ ನಾವು ಇಲ್ಲಿ ಇಟ್ಟಿರೋದು ಟೀ ಕುಡ್ ಅಲ್ಲಿ ಮಾಡಿರೋದು. ಜಾಸ್ತಿ ಸೇಲಿಂಗ್ ಆಗದೆ ಟೀ ಕುಡ್. ಹೌದು, ಖಂಡಿತ ಟೀ ಕುಡ್. ಕಸ್ಟಮರ್ ಕೇಳೋದೇ ಟೀ ಕುಡ್. ಟೀ ಕುಡ್ ಏನಕ್ಕೆ ತಗೊಳ್ಳೋದು ಸರ್? ಇನ್ನೂ ಒಂದ್ ಏನ್ ಗೊತ್ತಾ ಸರ್, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾರ್ಪೆಂಟರ್ ಕರ್ಕೊಂಡ್ ಚೆಕ್ ಮಾಡಿಸ್ಬೋದು. ವುಡ್ ಕಾರ್ಪೆಂಟರ್ ಕರ್ಕೊಂಡ್ ವುಡ್ ಚೆಕ್ ಮಾಡಿಸಿದ್ರೆ ಗ್ರೀನ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಇದೇನು ವುಡ್ ಅಂತ. ಅಲ್ಲ ಸರ್, ಈ ಮೇನ್ ಆಗಿ ಟೀ ಕುಡ್ ಏನಕ್ಕೆ ತಗೊಳ್ಳೋದು ಜನರು? ಅದೇ ಒರಿಜಿನಾಲಿಟಿ, ಕಸ್ಟಮರ್ ಲೈಫ್ ಬರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಬೇರೆದ್ರಲ್ಲಿ ಕ್ರಾಕ್ ಬರ್ತದೆ, ಹುಳ ಬರ್ತದೆ, ಬ್ರೇಕ್ ಆಗ್ತದೆ, ಇದು ಅದ್ರಲ್ಲಿ ಪ್ರಾಬ್ಲಮ್ ಬರಲ್ಲ ಅನ್ಬಿಟ್ಟೆ ಕಸ್ಟಮರ್ ಟೀ ಕುಡ್ ಅಲ್ಲಿ ಹೋಗೋದು. ಇದು ಒಟ್ಲಲ್ಲಿ ಇಬ್ರು ಕೂತ್ಕೊಳ್ಳೋದು ಬರುತ್ತೆ. ಎಷ್ಟ್ ಜನ ತನಕ? ಹೌದು, 2 ಬೇಕಾ, 3 ಜನ ಬೇಕಾ, 4 ಜನ ಬೇಕಾ, ಸೈಜ್ ವೈಸ್ ಮಾಡ್ಕೊಡ್ತೀವಿ ಅದು. ಓಕೆ, ಸೂಪರ್ ಸರ್, ಸೂಪರ್. ಹಬ್ಬ, ಇದ್ರಲ್ಲಿ ಮಾತ್ರ ಒಳ್ಳೆ ನಿದ್ರೆ ಬರುತ್ತೆ. ನಿದ್ದೆ ಬರ್ತದ. ಆಯ್ತು, ಎದ್ದು ಆಚೆ ಬರತ್ತಂದ್ರೆ ಅದೇನ್ ಹಂಗ್ ಮಲ್ಕೊಂಬಿಟ್ಟಿದ್ಯಾ? ಎದ್ದು ಆಚೆ ಬಾ. ಹಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಇಲ್ವಾ ಇದೆಯಲ್ಲ ಎತ್ತು, ನಿಮ್ ಮಂಚ ನೋಡೋದು ಇಲ್ಲಿ ನೋಡ. ಏನ್ ಸರ್ ಈ ರೇಂಜ್ ಗಟ್ಟಿ ಇದೆ? ಅದ್ ಎಷ್ಟು ಜನ ಬೇಕಾದ್ರೂ ಮಲಗಲಿ, ಅದು ಬ್ರೇಕ್ ಆಗ್ಬಿಡ್ಲಿ, ಆಮೇಲೆ ಅದನ್ನ ಡಬಲ್ ಕೊಡ್ತೀನಿ. ಅದು ವಾರಂಟಿ ಏನ್ ಹೇಳಿ, ಒಂದಕ್ಕೊಂದ್ ಮಂಚ ಫ್ರೀ ಕೊಡ್ತೀನಿ. ಅದೇನೋ ಬ್ರೇಕ್ ಆಗ್ಬಿಟ್ರೆ ಈ ತರ ಎಲ್ಲ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿ. ನೋಡಿ, ಈ ಮಂಚ ಏನಾದ್ರು ಬ್ರೇಕ್ ಏನಾದ್ರು ಆದ್ರೆ ನೀವೇನ ತಗೊಂಡೋಗಿ ಇವ್ರು ಗ್ಯಾರಂಟಿ ಚಾಲೆಂಜ್ ಆಗ್ತಾ ಇದಾರೆ. ಒಂದು ಮಂಚದ ಮೇಲೆ ಇನ್ನೊಂದು ಮಂಚ ಎಕ್ಸ್ಟ್ರಾ ಕೊಡ್ತಾರೆ. ಓಕೆ ಸರ್, ಈ ಮಂಚ ಯಾವ ವುಡ್ ಅಲ್ಲಿ ಮಾಡಿರೋದು? ಟೀ ಕುಡ್ ಸರ್, ಪ್ಯೂರ್ ಟೀ ಕುಡ್ ವಿತ್ ಕಾರ್ವಿಂಗ್.
ಓಕೆ, ಇದು ನಂಗೆ ಮೇನ್ ಆಗಿ ತುಂಬಾ ಇಷ್ಟ ಆಗಿದ್ ನೋಡಿ. ಡಿಸೈನ್ ಒಂಥರ ರಾಯಲ್ ಅಂತ ಹೆಸರಿಗೆ ಸೂಟೇಬಲ್ ಆಗಿದೆ, ಸಖತ್ತಾಗಿದೆ. ಹೌದು ಸರ್, ಕಾರ್ವಿಂಗ್ ಡಿಸೈನ್ ಅದು. ಇದು ಅಷ್ಟೇ ನಿಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್? ಹೌದು ಸರ್, ಖಂಡಿತ ನಮ್ಮೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಇಲ್ಲಿರೋ ಪ್ರತಿಯೊಂದು ಐಟಮ್ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್? 99%. ಹೌದು, ಮ್ಯಾಟ್ರಸ್ ಇಲ್ಲ, ಮ್ಯಾಟ್ರಸ್ ಕಂಪನಿ ಇದು. ಓಕೆ, ಮ್ಯಾಟ್ರಿಕ್ಸ್ ಒಂದು ಬೇರೆ ಕಡೆ, ಇನ್ನು ವುಡ್ ಆಗಿರೋದು ಫರ್ನಿಚರ್ಸ್ ಪ್ರತಿಯೊಂದೆಲ್ಲ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್? ಹೌದು ಖಂಡಿತ. ಓಕೆ, ಸೂಪರ್ ಸರ್. ಇನ್ನ ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸರ್, ಇದು ಪ್ಯೂರ್ ಟೀಕುಡ್ ಅಲ್ಲಿ ಮಾಡಿರೋದು ವಿತ್ ಸ್ಟೋರೇಜ್. ಒಂದ್ ಸೈಡ್ ಡ್ರೈಯರ್ ಬರ್ತದೆ ನಿಮ್ಗೆ, ಒಂದ್ ಸೈಡ್ ಟಾಪ್ ಲಿಫ್ಟಿಂಗ್, ಈ ಕಡೆಯಿಂದ ಓಪನಿಂಗ್ ಆಗ್ತದೆ. ಓಕೆ, ಸ್ಟೋರೇಜ್ ಏನ್ ಬೇಕಾದ್ರೂ ಇಡಬಹುದು, ಅದು ಓಪನ್ ಆಗ್ತದೆ. ಒಂದ್ ಸೈಡ್ ಡ್ರೈಯರ್ ಬರ್ತದೆ. ಸರ್, ಇದು ಹುಳ ಗಿಳ ಆತರ ಹಿಡಿಯೋದು ಆತರ? ಸರ್, ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ. ಲೈಫ್ ಟೈಮ್ ಹುಳ ಏನಾದ್ರು ಬಂದ್ಬಿಟ್ರೆ ಲೈಫ್ ಟೈಮ್ ವಾರಂಟಿ. ಇದಕ್ಕೆಲ್ಲ ಪ್ರತಿಯೊಂದು ಐಟಮ್, ಪ್ರತಿಯೊಂದು ವ್ಯಾರಂಟಿ, ಲೈಫ್ ಟೈಮ್ ವ್ಯಾರಂಟಿ. ಇದಕ್ಕಿಂತ ಇನ್ನೇನ್ ಬೇಕು? ಬರೀ ಇದೊಂದೇ ಮಂಚ ಅಲ್ಲ ಇರೋದು. ಸೊ ಇಲ್ಲಿ ನೋಡಿ, ಈ ಕಲರಿಂಗ್ ಆಗಿರ್ಬೋದು, ಮತ್ತೆ ಇದ್ರ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಸಖತ್ತಾಗಿದೆ. ನನ್ಗಂತೂ ಇದುವೇ ತುಂಬಾನೇ ಇಷ್ಟ ಆಯ್ತು. ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನ ಸುಮಾರಿದೆ. ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಓಕೆ, ಇದ್ ನೋಡಿ, ಇದ್ರ ಡಿಸೈನ್ ನೋಡಿ, ಕಂಪ್ಲೀಟ್ ಫಿನಿಶಿಂಗ್ ನೋಡಿ. ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೊಂಥರ ಜಾಸ್ತಿ ಇದು ಈಗ ಮನೇಲಿ ಮಕ್ಳುಗಳು ಇರ್ತಾರೆ ನೋಡಿ, ಆ ರೂಮ್ಸ್ ಗಳಿಗೆ ಜಾಸ್ತಿ ಈ ತರ ಮಂಚಗಳಾಗ್ತಾರೆ. ಅದ್ರ ಜೊತೆಗೆ ಬರ್ತಾರೆ. ಅಯ್ಯೋ, ಇದು ಕುಶನ್ ಅಂತೂ ಸಕ್ಕತ್ತಾಗಿದೆ, ಕಂಪ್ಲೀಟ್ ಬೆಂಡ್ ಇದೆ. ಇದು ಅಷ್ಟೇ, ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಇನ್ನ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಗ್ರೀನ್ ತರ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಆಗಿರ್ಬೋದು, ವರ್ಕ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಓಕೆ, ಇದು ನೋಡಿ, ಒಂಥರ ಇದರ ಡಿಸೈನ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳೋದು. ಇದ್ರ ಡಿಸೈನ್ ನೋಡಿ, ಇಲ್ಲಿಂದ ಹಿಂಗೆ ಬೆಂಡ್ ಆಗೋದಾಗಿರ್ಬೋದು, ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ. ನನಗೆ ಸಕ್ಕತ್ ಇಷ್ಟ ಆಗಿದೆ. ಯಾವ್ದು ಗೊತ್ತಾ? ಬನ್ನಿ ತೋರಿಸ್ತೀನಿ. ಇದು ಮೇನ್ ಆಗಿ ನನಗೆ ತುಂಬಾನೇ ಇಷ್ಟ ಆಗಿದ್ದು. ಓಕೆ, ಈ ಕಡೆ ಬಂದ್ರೆ ನಿಮಗೆ ಇಲ್ಲಿ ತೋರಿಸ್ಬೋದು. ಇಲ್ಲಿ ಮೊಬೈಲ್ ಇಡಕ್ಕಾಗಿರ್ಬೋದು, ಏನಾದ್ರು ಸ್ಪೇಸ್ ಗಳು ಕೊಟ್ಟಿದ್ದಾರೆ, ಏನಾದ್ರು ಐಟಮ್ಸ್ ಗಳು ಇಡಕ್ಕೆ. ಇದು ಕುಶನ್ ಆಗಿರ್ಬೋದು, ಪ್ರತಿಯೊಂದು. ಹಾಗೆ ಇದು ಡೋರ್ವೇ ಓಪನ್ ಮಾಡೋದು. ಇಲ್ಲಿ ನೋಡಿ, ಸಕ್ಕತ್ತಾಗಿದೆ. ಇದು ಹಿಡನ್ ಅಂತಾನೆ ಹೇಳ್ಬೋದು, ಹಿಡನ್ ಜಮ್ ಅಂತ ಹೇಳ್ತಾರಲ್ಲ. ಸೊ ಇಲ್ಲವೇ ಡೋರ್ ಓಪನ್ ಮಾಡೋದು, ನಿಮ್ಮ ಸೀಕ್ರೆಟ್ಸ್ ಏನಾದ್ರು ಒಳಗಡೆ ಇಡಬಹುದು. ಹಾಗೆ ಇದ್ರ ಜೊತೆಗೆ ನೆಕ್ಸ್ಟ್ ಹೋಗೋದಾದ್ರೆ, ಸೊ ಇದು ಅಷ್ಟೇ, ಇದುವೇ ಡೋರ್ ಓಪನ್ ಆಗತ್ತಾ? ಇದುವೇ ಡೋರ್ ಓಪನ್ ಆಗತ್ತೆ. ಸೂಪರ್ ಇದೆ. ಹಂಗೆ ಬನ್ನಿ, ಇಲ್ಲಿ ಹತ್ರ ಬನ್ನಿ. ಇದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಜಮ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಡೋರ್ ಇದೆ. ಇದ್ರ ಒಳಗೆ ನೀವೇನಾದ್ರು ಡಾಕ್ಯುಮೆಂಟ್ಸ್ ಆತರ ಏನಾದ್ರು ಇಡ್ಬೋದು. ಹುಷಾರು, IT ರೈಡ್ ಹಾಕಿದೆ, ಆಯ್ತಾ? ಓಕೆ, ಈ ತರ ಹಿಂಗೆ ಕ್ಲೋಸ್ ಮಾಡಿ ಇಡ್ಬೋದು. ತುಂಬಾನೇ ಚೆನ್ನಾಗಿದೆ. ಬರೀ ಹೇಳ್ತಿಲ್ವಾ, ಬರೀ ಇಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಐಟಮ್ಸ್ ಗಳಿದೆ. ಅದ್ರ ಜೊತೆಗೆ ಇವಾಗ ಏನ್ ಸೋಫಾಗಳೇನ್ ನೋಡ್ತೀರಾ, ಬರೀ ಇದು ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಬಂದ್ರೆ ಇಲ್ಲಿ ನಿಮಗೆ ಆರಾಮ್ಸೆ ಗೊತ್ತಾಗುತ್ತೆ. ಸೊ ಇಲ್ಲೂ ಸ್ಟೋರೇಜ್ ಗಳಿದೆ, ಬಟ್ಟೆಗಳಾಗಿರ್ಬೋದು, ನಿಮ್ಮ ಐಟಮ್ಸ್ ಗಳು, ಫೈಲ್ಸ್, ಪ್ರತಿಯೊಂದು ಇಡ್ಬೋದು. ಸೊ ಇಲ್ಲಿ ಬರೀ ಪ್ಲೈನುವೇ ಇರುತ್ತೆ. ಅದ್ರ ಜೊತೆಗೆ ಇನ್ಬಿಲ್ಟ್ ಒಳಗೂ ಏನಾದ್ರು ಇಡ್ಬೋದು, ಆತರ ಇರುತ್ತೆ. ಬರೀ 1, 2, 3, 4, 10 ಆತರ ಸೋಫಾ ಇದು ಮಂಚಗಳಿಲ್ಲ. ಲೆಕ್ಕ ಇಲ್ಲದಿರಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಮಂಚಗಳನ್ನ ಮಾಡ್ಕೊಡ್ತಾರೆ. ಪ್ರತಿಯೊಂದು ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್. ನಾನ್ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್. ಸಿಕ್ಕಾಪಟ್ಟೆ ಇದೆ. ಒಂದು ಸಲ ನೀವು ವಿಸಿಟ್ ಕೊಟ್ಟಿದ್ರೆ ನಿಮ್ಗೆ ಯಾವ ಮಂಚ ಬೇಕು ಆ ಮಂಚನ ತಗೊಂಡು ಹೋಗ್ಬೋದು. ಸುಖ ನಿದ್ರೆಗೆ ಈ ಮಂಚಗಳನ್ನ ತಗೊಳ್ಳಿ. ಡೈನಿಂಗ್ ಟೇಬಲ್ ಸರ್, ಬಿರಿಯಾನಿ ಕೊಡ್ಸಿ. ಸುಮ್ನೆ ಒದೆ ತಿಂದು ಹೋಗ್ತೀಯ, ಅದೇನ್ ಮ್ಯಾಟ್ರಿಕ್ ಬಾರ. ಸರಿ ಸರ್, ಬಿರಿಯಾನಿ ಕೊಡ್ಸಲ್ಲ ಅಂತ ಹೇಳಿ ಅದ್ ಸರಿ. ಈ ಡೈನಿಂಗ್ ಟೇಬಲ್ ಬಗ್ಗೆ ಆದ್ರೂ ಹೇಳಿ. ಡೈನಿಂಗ್ ಟೇಬಲ್ ಇದು 6x3 ಟೇಬಲ್ ಇದೆ. 6x3 6 ಫೀಟಿಂಗ್. 6 ಜನ ಕೂತ್ಕೊಳ್ಳೋದು. ಹೌದು, 6 ಚೇರ್. 6 ಜನ ಕೂತ್ಕೊಳ್ಳೋದು. ಹೌದು, 6 ಜನ ಕೂತ್ಕೊಳ್ಳೋದು. ಟೀಕುಡ್ ಅಲ್ಲಿ ಮಾಡಿರೋದು. ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದ್ರ ಲೆಗ್ ಇದೆಯಲ್ಲ, ಲೆಗ್ ಚೆಕ್ ಮಾಡಿ. ಈ ಕಡೆ ಬನ್ನಿ ಕ್ಯಾಮ್ರಾಮನ್, ಈ ಕಡೆ ನೋಡಿ. ಲೆಗ್ ಇದೆಯಲ್ಲ, 12 ಲೆಗ್ ಅಂತೀವಿ ಇದನ್ನ. ಅಂದ್ರೆ ಒಂದೊಂದ್ ಕಡೆ 3 ಲೆಗ್. ಒಂದು ಲೆಗ್ಗೆ 3, ಮತ್ತೆ 3, ಮತ್ತೆ 3, ಮತ್ತೆ 3. ಟೋಟಲ್ 12 ಲೆಗ್ ಡೈನಿಂಗ್ ಇದು. ಓಕೆನಾ? ಸ್ಟ್ರೆಂತ್ ಅದು ಎತ್ತು ನೋಡಿ ಸರ್, ವೆಯ್ಟ್ ನಿಮ್ಗೆ ಗೊತ್ತಾಗ್ತದೆ. ಅದ್ರ ಮೇಲೆ ಇದ್ರ ಮೇಲೆ ಹತ್ತು ಬಿಟ್ಟು 4 ಜನ ಹತ್ಸಿ ಸರ್, ಅದೇನ ಟಫ್ ಇದೆ, ಕಷ್ಟ. ಆತರ ಚೇರ್ ಹಂಗೆ ವಿತ್ ಕುಶನ್ ಚೇರ್ ಇದು. ಟೋಟಲಿ ಕುಶನ್, ಫುಲ್ ಕುಶನ್ ಅಂತೀವಿ. ಟೋಟಲಿ ಕುಶನ್ ಚೇರ್ ಇದು. ಸೂಪರ್ ಸರ್. ಇದು ಎಷ್ಟು ಡೆನ್ಸಿಟಿ ಅಂತ ಹೇಳ್ತಾರೆ? 40 ಡೆನ್ಸಿಟಿ ಕುಶನ್ ಇದೆ. ಪ್ಲಸ್ 5 ವರ್ಷ 5 ಇಯರ್ಸ್ ನಿಮ್ಗೆ ವಾರಂಟಿ ಇರ್ತದೆ ಇದಕ್ಕೆ. 5 ಇಯರ್ಸ್ ವ್ಯಾರಂಟಿ. ಏನೇ ಆಗ್ಲಿ, ಬ್ರೇಕ್ ಆಗ್ಲಿ, ಒಂದು ಕ್ರ್ಯಾಕ್ ಬರ್ಲಿ, ಆಯ್ತಾನ? ಟೋಟಲಿ 5 ಇಯರ್ಸ್ ಇದಕ್ಕೆ ವಾರಂಟಿ. ಸರ್, ಇದು ಗ್ಲಾಸಿಗೆ ಸಮೇತ. ಬಟ್ ಗ್ಲಾಸ್ ವಾರಂಟಿ ಇರಲ್ಲ. ಗ್ಲಾಸ್ ನೀವು ಹೊಡೆದ್ಬಿಟ್ರೆ ಅದಕ್ಕೆ ವಾರಂಟಿ ಎಲ್ಲ ಬರ್ತದೆ. ಗ್ಲಾಸ್ ವಾರಂಟಿ ಬರಲ್ಲ. ಗ್ಲಾಸಿಗೆ ವಾರಂಟಿ ಇರಲ್ಲ. ಟೋಟಲಿ ವಾರಂಟಿ ಇರ್ತದೆ. ಟೋಟಲ್ 5 ಇಯರ್ಸ್ ಪ್ಲಸ್ 5 ಇಯರ್ಸ್ ಪ್ಲಸ್ ಪಾಲಿಶ್ ಸಮೇತ. ಡಿಕೋ ಪಾಲಿಶ್, ಇದು ನಾರ್ಮಲ್ ಪಾಲಿಶ್ ಅಲ್ಲ, ಡಿಕೋ ಪಾಲಿಶ್. 5 ಇಯರ್ಸ್ ಇದಕ್ಕೂ ಪಾಲಿಶ್ ಸಮೇತ ವಾರಂಟಿ ಇದೆ. ಓಕೆ, ಇಲ್ಲಿ ನೋಡಿ, ಡೈನಿಂಗ್ ಟೇಬಲ್ಸ್ ಇವ್ರದೇ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗು. 5 ಇಯರ್ಸ್
ವ್ಯಾರಂಟಿ. ಇವಾಗ ಈ ಡೈನಿಂಗ್ ಟೇಬಲ್ ಬಗ್ಗೆ ಹೇಳಾಯ್ತು. ಸೊ ಇಲ್ಲಿ 1, 2, 3, 4, 5, 10 ಡೈನಿಂಗ್ ಟೇಬಲ್ಸ್ ಇಲ್ಲ, ಲೆಕ್ಕ ಇಲ್ಲದಿರೋಷ್ಟು ಡೈನಿಂಗ್ ಟೇಬಲ್ಸ್ ಗಳಿದೆ. ಪ್ರತಿ ಒಂದರದ್ದು ಒಂದೊಂದು ಡಿಸೈನ್ಸ್ ಗಳಿದೆ. ಬರೀ ಇಷ್ಟೇ ಅಲ್ಲ, ಮೇಲ್ಗಡೆ ಇನ್ನ ಸಿಕ್ಕಾಪಟ್ಟೆ ಇದೆ, ಅಲ್ಲಿಗೆನೆ ಬಂದೆ. ಓಕೆ, ಇದು ಫಸ್ಟ್ ಫ್ಲೋರ್. ಇಲ್ಲಿ ನೋಡಿದ್ರೆ ನೀವು ಕಂಪ್ಲೀಟ್ ಡೈನಿಂಗ್ ಟೇಬಲ್ ದೇ ಸಾಮ್ರಾಜ್ಯನೇ ಇಟ್ಟಿದ್ದಾರೆ. ಇಲ್ಲಿ 4 ಜನ, ಇಬ್ರು ಕೂತ್ಕೊಳ್ಳೋದಿಂದ 4 ಜನ, 6 ಜನ, 8 ಜನ, 10 ಜನ, ನಿಮಗೆ ಎಷ್ಟು ಜನ ತನಕ ಕೂತ್ಕೋಬೇಕು ಅಷ್ಟು ಜನ ತನಕ ಇವರು ಸಖತ್ತಾಗಿ ರೆಡಿ ಮಾಡಿ ಕೊಡ್ತಾರೆ. ಅಷ್ಟು ಡೈನಿಂಗ್ ಟೇಬಲ್ಸ್ ಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲವೇ ಸೋಫಾ ಸೆಟ್ ಗಳುವೆ ಇದೆ ನೋಡಿ. ಸೋಫಾ ಸೆಟ್ ಗಳಾಗಿರ್ಬೋದು, ಸೀಟರ್ಸ್, ಸಿಂಗಲ್ ಸೀಟರ್, ಡಬಲ್ ಸೀಟರ್, ತ್ರಿಬಲ್ ಸೀಟರ್, ಆತರ ಪ್ರತಿಯೊಂದು ಇದೆ. ಸೊ ಮೇನ್ ಆಗಿ ಡೈನಿಂಗ್ ಟೇಬಲ್ ಅಂತೂ ಸಾಮ್ರಾಜ್ಯನೇ ಇಟ್ಟಿದ್ದಾರೆ. ಪ್ರತಿ ಒಂದು ಇವ್ರ ಹತ್ರ ಇದೆ. ಸರ್, ಇವಾಗ ಇಲ್ಲಿ ಸೋಫಾ, ಮಂಚ, ಡೈನಿಂಗ್ ಟೇಬಲ್ ಅದ್ ಬಿಟ್ರೆ ಬೇರೆ ಇನ್ನೇನೇನ್ ಸಿಗತ್ತೆ? ಇಲ್ಲ ಸರ್, ಮನೆಗೆ ಬೇಕಾಗಿರೋಂಥ ಫರ್ನಿಚರ್ ಎಲ್ಲ ಅಂದ್ರೆ ಒಂದು ಟೀಪಾಯ್ ಇರ್ಬೋದು, ಒಂದು ಹಾಸಿಗೆ ಇರ್ಬೋದು, ಬೆಡ್ಡು, ಉಯ್ಯಾಲೆ, ಡ್ರೆಸ್ಸಿಂಗ್ ಟೇಬಲ್, ಮಂದಿರು, ಮಂಟಪ, ಒಂದು ರಾಕಿಂಗ್ ಚೇರ್ ಇರ್ಬೋದು, ಈಸಿ ಚೇರ್ ಇರ್ಬೋದು, ರೆಕ್ಲೈನರ್ ಚೇರ್ ಇರ್ಬೋದು, ಒಂದು ಮ್ಯಾಟ್ರಸ್ ಪ್ರೊಟೆಕ್ಟರ್ ಅಂದ್ರೆ ಯಾರ ಮನೆಯಲ್ಲಿ ಸಣ್ಣ ಮಕ್ಳಿದಾರೆ ಅವ್ರ ಏನಾರ ರಿಸರ್ಚ್ ಮಾಡ್ಕೊಂಡು ಮ್ಯಾಟ್ರಸ್ ಗಲೀಜ್ ಆಗ್ತದೆ, ಅದಕ್ಕೆ ವಾಟರ್ ಪ್ರೂಫ್ ಪ್ರೊಟೆಕ್ಟರ್, ಅದರ ಸಮೇತ ಒಂದು ಪಿಲ್ಲೋ ಇರ್ಬೋದು. ಪ್ರತಿಯೊಂದು ಮನೆಗೆ ಬಂದ ಬೇಕಾಗಿರೋ ಫರ್ನಿಚರ್ಸ್ ಏನ್ ಬೇಕು A to Z, ಆಫೀಸ್ ಚೇರ್ ತಗಿಂದ, ಆಫೀಸ್ ಟೇಬಲ್ ತಗಿಂದ ಪ್ರತಿಯೊಂದು ಕೊಡ್ತೀವಿ ಸರ್. ಸರ್, ಈಗ ಅದೇನೋ ಹೇಳ್ತಾರಲ್ಲ, ಒನ್ ವಿಸಿಟ್ ಬೆಸ್ಟ್ ಸೊಲ್ಯೂಷನ್. ಹೌದು ಸರ್, ಪ್ರತಿಯೊಂದು ವಿಸಿಟ್ ಮಾಡ್ರೆ ಎಲ್ಲ ಪ್ರತಿಯೊಂದೆಲ್ಲ ಇಲ್ಲೇ ಹೌದು ಸಿಗುತ್ತೆ. ಸರ್. ಅದಕ್ಕೆ ದೊಡ್ಡ ಅಂಗಡಿ ಇದೆ, 8500 ಸ್ಕ್ವೇರ್ ಫೀಟ್ ಅಲ್ಲಿ ಅಂಗಡಿ ಇದೆ. ಅದಕ್ಕಾಗಿ ಯೂಸ್ ಕಲೆಕ್ಷನ್ಸ್, ಬೇಕಾದಷ್ಟು ಕಲೆಕ್ಷನ್. ಸೋಫಾನು ಅಷ್ಟೇ, ಕಾರ್ನರ್ 3-1-1, 3-2 ಡಿವೈಡರ್, 3-2-1, ವುಡನ್ ಸೋಫಾ, ನಿಮ್ಗೆ ಯಾವ ತರ ಬೇಕು ಎಲ್ಲ ಆಪ್ಷನ್ ಇಟ್ಟಿದೆ. ಯೂಸ್ ಕನೆಕ್ಷನ್ಸ್, ನಿಮ್ಗೆ ಯಾವ ತರ ಬೇಕೋ ಕಲೆಕ್ಷನ್ಸ್. ಓಕೆ, ಇವಾಗ 2 ಫ್ಲೋರ್ಸ್ ಇರೋದು, ಮೇಲೊಂದು ಕೆಳಗೊಂದು. ಇದು ಫಸ್ಟೇ ಹೇಳ್ಬೇಕಿತ್ತು, 8500 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರಂತ ಜಾಗ ಇದು. ಚೇರ್ ಎಲ್ಲ ಸಕ್ಕದಾಗಿದೆ. ಹಾಗೆ ನಮ್ಮ ವಿಡಿಯೋ ನೋಡ್ಕೊಂಡು ನೀವೇನಾರು ಇಲ್ಲಿ ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ಕರೆಕ್ಟ್, ನಮ್ ವಿಡಿಯೋ ನೋಡ್ಕೊಂಡು ನೀವೇನಾರು ಇಲ್ಲಿಗೆ ಬಂದ್ರೆ ನಿಮ್ಗೇನ್ ಉಪಯೋಗ? ಬನ್ನಿ ಕೇಳೇ ಬಿಡೋಣ. ಸರ್, ಆರಾಮ್ಸೆ ಕೂತಿದ್ದೀರಾ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನಮ್ಮ ವಿಡಿಯೋ ನೋಡ್ಕೊಂಡು ನಿಮ್ಮ ಸ್ಟೋರಿಗೆ ಎಲ್ಲೆಲ್ಲಿಂದನೋ ಬಂದ್ರೆ ಅವರಿಗೆ ಏನ್ ಡಿಸ್ಕೌಂಟ್ ಕೊಡ್ತೀರಾ, ಏನ್ ಕೊಡ್ತೀರಾ ಹೇಳ್ಬಿಡಿ. ಸರ್, ನಾವು ಮಾಡಿರೋ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ದಿರೋದ್ರಿಂದ ನಾನು ಯಾವುದೇ ಕಾರಣ ಗಿಫ್ಟ್ ಕೊಡಕ್ ಆಗಲ್ಲ. ಬಟ್ ಆದ್ರೂನು ನೀವು ಕೇಳ್ತಾ ಇದ್ದೀರಾ, ಬನ್ನಿ ಸರ್. ಕೊಡ್ಲೇಬೇಕು ಸರ್, ಗಿಫ್ಟ್ ಬನ್ನಿ ಕೊಡ್ಲೇಬೇಕು. ಬರ್ತಾರೆ, ಹುಡುಕ ಒಂದ್ ಬಂದೇ ಕೆಲಸ ಮಾಡಿ ಸರ್, ನಿಮ್ ಕಡೆಯಿಂದ ಯಾರಾದ್ರೂ ಬಂದು ಈ ತರ ನಿಮ್ ಚಾನಲ್ ಕಡೆಯಿಂದ ಬಂದಿದೀವಿ, ನಿಮ್ ವಿಡಿಯೋ ಕಡೆಯಿಂದ ಬಂದಿದೀವಿ ಅಂತ ಒಂದ್ ಮಾತು ಹೇಳಿದ್ರೆ ನಮ್ಗೆ 1 ಲಕ್ಷ ಎಬೋ ಅವ್ರು ಏನಾದ್ರು ಬಿಲ್, ಏನ್ ಬೇಕಾದ್ರೂ ಫರ್ನಿಚರ್ ಪರ್ಚೇಸ್ ಮಾಡ್ಲಿ, 1 lakh ಎಬೋ ಬಿಲ್ ಹೋದ್ರೆ ಈ ಡ್ರೆಸ್ಸಿಂಗ್ ಟೇಬಲ್ ನಾನು ಫ್ರೀ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, 1 ಲಕ್ಷ ರೂಪಾಯಿಗೆ ಏನಾದ್ರು ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಈ ಡ್ರೆಸ್ಸಿಂಗ್ ಟೇಬಲ್ ನಿಮಗೆ ಫ್ರೀ. ಟೋಟಲ್ ಇದೊಂದಿದೆ ಮತ್ತೆ ಕೆಳಗಡೆನೂ ಒಂದಿದೆ. ಸ್ಟೂಲ್ ಬರ್ತದೆ. ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಇದು ಬಿಟ್ರೆ ಅದಾದ್ಮೇಲೆ 1.5 ಲಕ್ಷ, ಇನ್ ಕೇಸ್ 1.5 ಲಕ್ಷ ಕ್ರಾಸ್ ಆಗ್ಬಿಡ್ತು, ಅವ್ರಿಗೂ ಸೇಮ್ ಕೊಟ್ರೆ ಚೆನ್ನಾಗಿರಲ್ಲ. ಅದಕ್ಕಾಗಿ ಅವ್ರಿಗೆ ರಾಕಿಂಗ್ ಚೇರ್ ಕೊಡ್ತಾ ಇದೀನಿ. ಸಕ್ಕದಾಗಿದೆ. ರಾಕಿಂಗ್ ಚೇರ್ ಅಲ್ವಾ ಇದು? ಹೌದು ಸರ್, ರಾಕಿಂಗ್ ಚೇರ್ ಸಕ್ಕದಾಗಿದೆ. 1.5 ಲಕ್ಷ ಎಬೋ ಹೋದ್ರೆ ಈ ರಾಕಿಂಗ್ ಚೇರ್ ಅವ್ರಿಗೆ ಫ್ರೀ ಕೊಡ್ತಾ ಇದೀನಿ. 1.5 ಲಕ್ಷ ಎಬೋ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಇದು ಇನ್ನೂ ಒಂದು ಸರ್, ಇನ್ನೂ ಒಂದಿದೆ ಅಂತೆ. ಇನ್ ಕೇಸ್ ಯಾವ್ದು ದೊಡ್ಡ ಮನೆ ಇದೆ, ಅವ್ರಿಗೆ ಪರ್ಚೇಸ್ ಜಾಸ್ತಿ ಇದೆ, 2 lakh ಎಬೋ ಬಿಲ್ ಆಗ್ಬಿಡ್ತು ಅವ್ರಿಗೆ, ವಿತ್ ರೆಕ್ಲೈನರ್ ಸಿಂಗಲ್ ಸೀಟ್ ಫ್ರೀ ಕೊಡ್ತಾ ಇದೀವಿ. 2 ಲಕ್ಷ ಪರ್ಚೇಸ್ ಮಾಡ್ರೆ ನಿಮ್ಗೆ ಈ ರೆಕ್ಲೈನರ್ ಫ್ರೀ. ಹೌದು ಸರ್, ಇದ್ರಲ್ಲೂ ಕಲರ್ ಆಪ್ಷನ್ಸ್ ಇದೆ. ಮತ್ತೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು ಸರ್, ಇಷ್ಟೆಲ್ಲ ಹೇಳ್ದೆ, ಇದ್ರಲ್ಲಿ ನಮ್ಮಲ್ಲಿ EMI ಸ್ಪೆಸಿಲಿಟಿ ಇದೆ, ಮೆನ್ಷನ್ ಮಾಡೇ ಇಲ್ಲ. ಅದಾದ್ಮೇಲೆ ಬೆಂಗಳೂರಲ್ಲಿ ಪ್ರೀ ಟ್ರಾನ್ಸ್ಪೋರ್ಟೇಶನ್. ಸರ್, ಇವಾಗ ನಿಮ್ದು ಇಲ್ಲಿ ಸರ್ಜಾಪುರ ಇದೆ, ಹೌದು, ನಾವು ರಾಜರಾಜೇಶ್ವರಿ ನಗರ. ಖಂಡಿತ ಸರ್, ಫ್ರೀ ಡೆಲಿವರಿ. ಎಷ್ಟು ರೂಪಾಯಿ ಅಬೋ ಪರ್ಚೇಸ್ ಮಾಡಿರ್ಬೇಕು? ಆತರ ಇಲ್ಲ ಸರ್, ಅಂದ್ರೆ ಸಣ್ಣ ಮೆಟೀರಿಯಲ್ ಅವ್ರು ತಗೊಂಡೋಗೋ ಮೆಟೀರಿಯಲ್ ಆದ್ರೆ ಅವ್ರು ತಗೊಂಡೋಗ್ಲಿ, ಇಲ್ಲ ಅಂತ ಹೇಳಿದ್ರೆ ಫ್ರೀ ಡೆಲಿವರಿ. ಇಡೀ ಬೆಂಗಳೂರು ಎಲ್ಲಿಗೆ ಬೇಕಾದ್ರೂ ಫ್ರೀ ಟ್ರಾನ್ಸ್ಪೋರ್ಟೇಶನ್ ನಾವು ಕೊಡ್ತೀವಿ ಸರ್. ಸರ್, ಹಂಗೆ ನಾನು ಇನ್ನೊಂದು ಮೇನ್ ಪ್ರಶ್ನೆ ಕೇಳ್ಬೇಕಿತ್ತು. ಈಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರೋರು ಬರ್ತಾರೆ, ಈಗ ಈ ವಿಡಿಯೋ ನೋಡ್ಕೊಂಡು ಬೇರೆ ನಮ್ದು ಹಾಸನ್ ಇದೆ, ಚಿಕ್ಕಮಂಗ್ಳೂರ್ ಇದೆ, ಮೈಸೂರ್ ಇದೆ, ಅಕಸ್ಮಾತ್ ಆಗಿ ಅವ್ರೇನಾದ್ರೂ ಬಂದು ಪರ್ಚೇಸ್ ಏನಾದ್ರು ಮಾಡಿದ್ರೆ ಅವ್ರಿಗೆ ಯಾವ ತರ ನೀವು ಫೆಸಿಲಿಟೀಸ್, ಅಂದ್ರೆ ಡೆಲಿವರಿ ಚಾರ್ಜಸ್ ಇರುತ್ತೆ? ಹೌದು ಸರ್, ಡೆಲಿವರಿ ಚಾರ್ಜ್ ಇರ್ತದೆ ಅಲ್ಲಿಗೆ. ಬಟ್ ನಮ್ದೇ ವೆಹಿಕಲ್ಸ್ ಇರ್ತವೆ, ಇನ್ ಕೇಸ್ ಅವ್ರದೇ ವೆಹಿಕಲ್ಸ್ ಇದ್ರೆ ಕಳ್ಸ್ಕೊಡ್ಲಿ, ಇಲ್ಲ ನಮ್ಮ ವೆಹಿಕಲ್ಸ್ ಕಳ್ಸ್ಕೊಡ್ತೀವಿ. ಬಟ್ ರೀಸನೇಬಲ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ವಿತ್ ನಮ್ಮ ಹುಡುಗರೇ ಇರ್ತಾರೆ, ಅವರೇ ಹೋಗಿ ಫಿಟ್ಟಿಂಗ್ ಮಾಡ್ಕೊಟ್ಟು ಎಲ್ಲ ಬರ್ತಾರೆ, ವಿತ್ ಫಿಟ್ಟಿಂಗ್ ಸಮೇತ. ಸೂಪರ್. ಈ ತರ ಡಿಸ್ಕೌಂಟ್ ಖಂಡಿತವಾಗ್ಲೂ ಯಾರು ಕೊಡಲ್ಲ. ನಮ್ಮ ವಿಡಿಯೋ ನೋಡ್ಕೊಂಡು ನೀವೇನಾದ್ರು ಬಂದ್ರೆ 3 ಐಟಮ್ಸ್, ಇವ್ದು ರ್ಯಾಕ್ ಆಗಿರ್ಬೋದು ಮತ್ತೆ ಚೇರ್ ಆಗಿರ್ಬೋದು, ಮೇನ್ ಆಗಿ ಇದಂತೂ ಅದ್ಭುತ. 2 ಲಕ್ಷ ಪರ್ಚೇಸ್ ಮಾಡ್ರೆ ನಿಮ್ಗೆ ರೆಕ್ಲೈನರ್ ವಿತ್ ಬೆಂಗಳೂರು
ಟ್ರಾನ್ಸ್ಪೋರ್ಟೇಶನ್ ವಿತ್ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಶನ್. ಇದಕ್ಕಿಂತ ಇನ್ನೇನ್ ಬೇಕು? ಮತ್ತೆ ಯಾಕೆ ವೇಟ್ ಮಾಡ್ತಿದ್ದೀರಾ? ಬೇಗ ಬನ್ನಿ 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 ಬನ್ನಿ. ಹಾಗೆ ಇಲ್ಲೊಬ್ರು ಕಸ್ಟಮರ್ ಬಂದಿದ್ದಾರೆ, ಅವರ ರಿವ್ಯೂ ಹೇಗಿದೆ ಅಂತ ಒಂದ್ಸಲ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ದು ಹೆಸರು ಮನೇಶ್. ಓಕೆ, ಯಾವ ಏರಿಯಾದಿಂದ ಬಂದಿದ್ದೀರಾ? ನಾನು ಇಲ್ಲೇ ಸರ್ಜಾಪುರ ಅಂತ. ಸರ್ಜಾಪುರ ಅಂತ. ಹಾ. ಓಕೆ ಸರ್, ಮೇನ್ ಆಗಿ ನೀವು ಈ ಫರ್ನಿಚರ್ ಶಾಪ್ಗೆ ಮೇನ್ ಆಗಿ ಬರೋದಕ್ಕೆ ಕಾರಣ? ಅದು ಇವರು ಬೇರೆ ಒಂದು ಶಾಪ್ ಇದೆ ಅಲ್ಲಿ, Okay, ಬಾನಸವಾಡಿ ಇದೆ, ಹೌದು. ಸೊ ಅಲ್ಲಿ ಹೋಗಿದ್ದು ನಾನು. ಸೊ ಅಲ್ಲಿಂದ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ. ಓಕೆ ಸೊ ವಿ ಜಸ್ಟ್ ಕೇಮ್ ಹಿಯರ್ ಟು ಪರ್ಚೇಸ್ ಹೊಸ ಓಕೆ, ಸೋಫಾ ಸೆಟ್, ಆಮೇಲೆ ಒಂದು ಬೆಡ್ ಎಲ್ಲಕ್ಕೆ ಬಂದಿದ್ದು. ಇದೆಲ್ಲ ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಓಕೆ ಅದಕ್ಕೆ ಅದು നല്ല ಡಿಸ್ಕೌಂಟ್, ಅವರೆಲ್ಲ ಡಿಸ್ಕೌಂಟ್ ಕೊಟ್ಟಿದ್ರು ನಮಗೆ. ಓಕೆ ಅದಕ್ಕೆ ಎಲ್ಲ ಸ್ಟಾಫ್ Okay. ಎಲ್ಲ ಚೆನ್ನಾಗಿದೆ ಎಲ್ಲರೂ. Okay. ಅದಕ್ಕೆ ಬಂದಿದ್ದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಓಕೆ, ಹಾಗೆ ಕಸ್ಟಮರ್ ಫೀಡ್ಬ್ಯಾಕ್ ಸಹ ತುಂಬಾನೇ ಚೆನ್ನಾಗಿದೆ ಸರ್. ಇವಾಗ ನಿಮ್ದು ಇವಾಗ ಬರೀ ಇಷ್ಟೇನೆ ಇರೋದತ್ತ ನಿಮ್ದು ಗೋಡನ್ ಆತರ ಇಲ್ಲ ಸರ್, ವೇರ್ ಹೌಸ್ ಇದೆ, ನಮ್ದೇ ವೇರ್ ಹೌಸ್ ಇದೆ, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಗೋಡನ್ ಇದೆ. ಇಲ್ಲಿ ಬಿಟ್ಟು ಸ್ಟಾಕ್ ವೇರ್ ಹೌಸ್ ಅಲ್ಲೂ ಇರ್ತದೆ. ಇನ್ ಕೇಸ್ ಅದು ಬೇಡ, ಅದು ಇಷ್ಟ ಆಗ್ಲಿಲ್ಲ, ಇನ್ನೂ ಬೇರೆ ಕಲೆಕ್ಷನ್ಸ್ ಬೇಕು, ಇನ್ನೂ ಬೇರೆ ಸೈಜ್ ಬೇಕು, ಬೇರೆ ಕಲರ್ ಬೇಕು, ಅದನ್ನು ನಾವು ಮಾಡ್ಕೊಡಕ್ ರೆಡಿ ಇದೆ. ಓಕೆ ಸರ್, ಇವಾಗ ಈ ಸರ್ಜಾಪುರ ಈ ರೋಡ್ ಇದ್ ಬಿಟ್ರೆ ಬೇರೆ ಇನ್ಯಾವ್ದಿದೆ? ಅದೇ ಇಲ್ಲಿ ಇದು ಥರ್ಡ್ ಬ್ರಾಂಚ್ ಹೇಳಿದ್ವಲ್ಲ, ಈಗ ರೀಸೆಂಟ್ ಆಗಿ ಓಪನ್ ಆಗಿರೋದು 1 ಮಂತ್ ಆಗಿದೆ ಈ ಬ್ರಾಂಚ್ ಓಪನ್ ಆಗಿ. ಇದಕ್ಕೆ ಮೊದಲು ನಮ್ದು ಬ್ರಾಂಚ್ ಅದು ಫಸ್ಟ್ ಬ್ರಾಂಚ್ ಬಾನಸವಾಡಿ, ಫಸ್ಟ್ ಬ್ರಾಂಚ್ ಬಾನಸವಾಡಿ ರಿಂಗ್ ರೋಡ್, ಬಾನಸವಾಡಿ ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ, ನಿಯರ್ ಬಗಣಿ. ಓಕೆ, ಫಸ್ಟ್ ಬ್ರಾಂಚ್ ಅದು. ಎರಡನೇ ಬ್ರಾಂಚ್ ಬಂದು ಆದೂರು ವಿನಾಯಕ ಲೇಔಟ್ ಅಂತ ಬಿದ್ರಳ್ಳಿ, ನಿಯರ್ ಬಿದ್ರಳ್ಳಿ, ಅದು ಸೆಕೆಂಡ್ ಬ್ರಾಂಚ್. ಇದು ಥರ್ಡ್ ಬ್ರಾಂಚ್, ಮೂರನೇ ಬ್ರಾಂಚ್. ಇದು ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳು, ಯಾವ್ದು ಏನ್ ಚಿಕ್ಕದೇನಿಲ್ಲ, ಇದು ದೊಡ್ಡದೇ. ಬಟ್ ಇದು ಮಾಡಿದ್ನ ನಾವು ಉದ್ದೇಶ ಏನಂದ್ರೆ, ಆಕ್ಚುಲಿ ಕಸ್ಟಮರ್ ಇಲ್ಲಿಂದ ಬಾನಸವಾಡಿಗೆ ಬರ್ಬೇಕಂದ್ರೆ ತುಂಬಾ ದೂರ ಇತ್ತು. ಹೌದು, ಕಸ್ಟಮರ್ಸ್ ನಿಜ. ಫೋನ್ ಮಾಡಿ ಕೇಳೋರು, ಸರ್ ಅಷ್ಟು ದೂರನ ಬರಕ್ಕಾಗಲ್ಲ, ಫೋಟೋ ಕಳಿಸ್ಬಿಡಿ, ನಾವು ಫೋಟೋನಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀವಿ. ಸೋಫಾನ ಯಾವತ್ತು ಫರ್ನಿಚರ್ ಸೋಫಾನಲ್ಲಿ ಫೋಟೋನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಕಂಫರ್ಟ್ ಗೊತ್ತಾಗೋದೇ ಇಲ್ಲ ಸರ್, ಖಂಡಿತ ಗೊತ್ತಾಗಲ್ಲ. ಅದಕ್ಕೆ ನಾನೇ ಹೇಳಿದೆ, ಇಲ್ಲ ನಾನು ಖಂಡಿತ ಟ್ರೈ ಮಾಡ್ತೀನಿ ಅಂತ ಹೇಳಿ ಸುಮಾರು ದಿವಸದಿಂದ ಹುಡುಕ್ದೆಲ್ಲ ಲಾಸ್ಟ್ ಸಿಕ್ತ ಅಂಗಡಿ ಬಟ್ ಮಾಡಿ, ಅದಕ್ಕಾಗಿ ದೊಡ್ಡ ಅಂಗಡಿ ಮಾಡಿ ಕಸ್ಟಮರ್, ಯಾಕಂದ್ರೆ ಡೈರೆಕ್ಟ್ ಆನ್ಲೈನ್ ಅಲ್ಲಿ ನೋಡಿ ಕಸ್ಟಮರ್ ಪರ್ಚೇಸ್ ಮಾಡ್ಬೋದು ಸರ್. ಫೋಟೋ ಕಳಿಸ್ಬಿಟ್ಟು ಪರ್ಚೇಸ್ ಮಾಡ್ಬೇಕಂದ್ರೆ ಅದ್ರ ಬದಲು ಆನ್ಲೈನ್ ಅಲ್ಲಿ ಹೋಗೋದು ಬೆಟರ್ ಅಲ್ವಾ? ಈಗ ಒಂದಾಯ್ತು, ಎರಡಾಯ್ತು, 3 ಬ್ರಾಂಚ್ ಆಯ್ತು, ಇನ್ನ ಎಷ್ಟು ಬ್ರಾಂಚಸ್ ಗಳು ತಲೆಯಲ್ಲಿದೆ ಹೇಳಿ? ನೋಡೋಣ ಸರ್, ಖಂಡಿತ ನೋಡೋಣ, ದೇವ್ರಿದ್ದಾರೆ, ನೋಡೋಣ ಸದ್ಯಕ್ಕಂತೂ ಇಲ್ಲ. ಇವಾಗ ನಾವೊಬ್ರು ನಿಮ್ಮ ಕಸ್ಟಮರ್ ನಾವು ಕೇಳಿದೆ ನಾನು, ಅವರು ಬಾನಸವಾಡಿಲೂ ತಗೊಂಡಿದ್ರು, ಅದ್ರ ಜೊತೆಗೆ ಇಲ್ಲಿಗೂ ಹುಡುಕ ಬಂದಿದ್ದಾರೆ. Sir, ಅದೇ ಕಸ್ಟಮರ್ ಜೆನ್ಯೂನ್ ಕಸ್ಟಮರ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಅದೇ ಹೇಳೋದು, ನಾನು ಸ್ಟಾರ್ಟ್ ಮಾಡಿದ್ದು 16 ಇಯರ್ ಬ್ಯಾಕ್, ಇವಾಗಲ್ಲ, 2008 ಅಲ್ಲಿ ಸ್ಟಾರ್ಟ್ ಮಾಡಿರೋದು ನನ್ನ ಕಂಪ್ನಿಗಳು. ಅವತ್ತಿನಿಂದ ನಾನು ಒಂದು ಕಾರ್ಪೆಂಟ್ರು, ಒಂದು ಪಾಲಿಶ್, ಅಂದ್ರೆ ಸ್ಟಾರ್ಟಿಂಗ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದು, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಇಷ್ಟು ದೊಡ್ಡ ಅಂಗಡಿಗಳು, ಇಷ್ಟೊಂದು ದೊಡ್ಡ ಕಲೆಕ್ಷನ್ಸ್ ಇಟ್ಟಿದ್ದೀನಿ ಅಂದ್ರೆ ಮೇನ್ ಕ್ವಾಲಿಟಿ. ಕಸ್ಟಮರ್ ಏನಂದ್ರೆ ತಗೊಂಡ್ ಹೋಗ್ತಾರೆ, ಚೆನ್ನಾಗಿದೆ ಅಂತ ಇನ್ನೊಬ್ಬರನ್ನ ಕಳಿಸ್ತಾರೆ, ಅವ್ರ ಮುಖಾಂತರ ಒಬ್ಬರಿಗೆ ಇದು ಹೋಗಿ ನನ್ನ ಬಿಸ್ನೆಸ್ ಎಷ್ಟು ದೊಡ್ಡದಾಗಿರೋದು. ಖಂಡಿತ ಕ್ವಾಲಿಟಿನಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ಸೂಪರ್ ಸರ್, ಆಲ್ ದಿ ಬೆಸ್ಟ್. ನಿಜವಾಗ್ಲೂ ನಾನುವೇ ನೋಡಿ ತುಂಬಾನೇ ಖುಷಿ ಆಯ್ತು. ಮೇನ್ ಆಗಿ ಶಾಕ್ ಆದ, ಇಷ್ಟು ದೊಡ್ಡ ಜಾಗದಲ್ಲಿ ಈ ರೇಂಜಿಗೆ ಐಟಮ್ಸ್ ಗಳು ಇಟ್ಟಿದ್ದೀರಾ. ಸೊ ಖಂಡಿತವಾಗ್ಲೂ ಆರಾಮ್ಸೆ ಒಬ್ರು ಒಂದು ಸಲ ವಿಸಿಟ್ ಮಾಡ್ರೆ ವಾಪಸ್ ಅಂತೂ ಹೋಗೋ ಮಾತೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಐಟಮ್ಸ್ ಗಳು, ಕ್ವಾಲಿಟಿಯಿಂದ ಹಿಡಿದು ಯಾವುದೇ ರೀತಿ ನೀವು ಕ್ವಾಲಿಟಿ ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತ ಇಲ್ಲಿ ನೋಡ್ರೇನೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.